ಇಡೀ ರಾಜ್ಯದಲ್ಲಿ ಬಹಳಷ್ಟು ಸಂಚಲನಕ್ಕೆ ಕಾರಣ ಆಗಿತ್ತು ಒಂದು ಪ್ರಕರಣ. ಅದುವೇ 2016ರ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಪರಾಧಿಗಳಿಗೆ ಕೊನೆಗೂ ಶಿಕ್ಷೆಯಾಗಿದೆ. ಇದೀಗ ಶಾಸಕ ವಿನಯ್ ಕುಲಕರ್ಣಿ ಸೇರಿ 16 ಜನ ಆರೋಪಿಗಳು ಯಾರಿದ್ರು ಅವರು ಅಪರಾಧಿಯಾದರೂ ನಂತರ ಜೀವಾವಧಿ ಶಿಕ್ಷೆಯನ್ನ ಕೊಡಲಾಗಿದೆ. ಓರ್ವ ಆರೋಪಿ ಇನ್ಸ್ಪೆಕ್ಟರ್ ಚನ್ನಕೇಶವಕ್ಕೆ ಆತನಿಗೆ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿದ್ದಾರೆ. ಇನ್ನುಳಿದಂತೆ ಬಸವರಾಜ ಮುತ್ತಿಗೆಗೆ ಆತನಿಗೆ ಮಾಫಿ ಸಾಕ್ಷಿಯನ್ನ ಖಚಿತಪಡಿಸಲಾಯಿತು. ಮುಂದುವರೆದಂತೆ ಮೃತ ಯೋಗೇಶ್ ಗೌಡ ಮಕ್ಕಳಿಗೆ ಒಂದು 16 ಲಕ್ಷ ರೂಪಾಯಿ ಪರಿಹಾರವನ್ನ ಕೋರ್ಟ್ ನೀಡೋದಕ್ಕೆ ಸೂಚನೆ ಕೊಟ್ಟಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಅಂತೂ ಈಗ ಕುತ್ತು ಬಂದು ಹೋಗಿಬಿಟ್ಟಿದೆ. ಈ ವಿಚಾರವಾಗಿಯೇ ಹೈಕೋರ್ಟ್ನ ಹಿರಿಯ ವಕೀಲರು ಮಾತನಾಡಿದ್ದಾರೆ. ನಂತರ ಬಸವರಾಜ್ ಕೊರೂರ ಸಾಮಾಜಿಕ ಹೋರಾಟಗಾರ ಮತ್ತು ಬಿಜೆಪಿಯ MLC CT ರವಿ ಅವರು ಕೂಡ ಈ ಕೇಸಿನ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲವನ್ನ ನೋಡ್ಕೊಂಡ್ ಬರೋಣ. ಆ ಫುಟೇಜ್ ಅಲ್ಲಿ ಆರೋಪಿಗಳು ಅಲ್ಲಿಂದ ಈ ಆಯುಧಗಳನ್ನೆಲ್ಲ ತಗೊಂಡು ಓಡುವುದಂತೂ ಕ್ಲಿಯರ್ ಆಗಿತ್ತು. ಅದನ್ನು ಧಾರವಾಡ ಪೊಲೀಸರು ಪರಿಗಣಿಸಿಲ್ಲ. ನಾವು ತಗೊಂಡು ಅದನ್ನು ನೋಡುವಾಗ ನಮಗೆ ಗೊತ್ತಾಯ್ತು ಯಾರಲ್ಲಿ ರಿಯಲ್ ಆರೋಪಿಗಳಂತ. ಇದು ಮೈನ್ ಎವಿಡೆನ್ಸ್ ನಮಗೆ CCTV ಫುಟೇಜ್. ಅವರ ಅಲಿಬಿ ಸೃಷ್ಟಿ ಮಾಡಿದ್ದು ಅವರು ಬೆಂಗಳೂರಿಗೆ ಬಂದು ಮುತ್ತಗಿ ಜೊತೆಗೆ ಮಾತನಾಡುವುದು, ಅವರದ್ದು ಟವರ್ ಲೊಕೇಶನ್ CDR ಅಲ್ಲಿ ಅವರು ನಿರಂತರವಾಗಿ ಮುತ್ತಗಿ ಜೊತೆ ಸಂಪರ್ಕ, ಇದನ್ನು ಮುತ್ತಗಿ ಅವರ ಎವಿಡೆನ್ಸ್ ಅಲ್ಲಿ ಎಲೆಯಾಗಿ ಅವರು ಬಿಚ್ಚಿಟ್ಟಿದ್ದಾರೆ. ಅವರು ಹೇಗೆ ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ದುಡ್ಡು ಕೊಟ್ಟರು ಎಲ್ಲ ಮುತ್ತಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದು ನಮಗೆ ಮೇನ್ ಎವಿಡೆನ್ಸ್ ಎಲ್ಲ ಅಪಾರ್ಟ್ ಫ್ರಮ್ ಅದರ್ CDR ಅಂಡ್ ಅದರ್ ಡಾಕ್ಯುಮೆಂಟರಿ ಎವಿಡೆನ್ಸ್. CDR and CCTV footage is the main and eyewitness. These are the main evidence before this honorable court. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಟೀಮ್ ಮೇಲೆ ಪ್ರಭಾವ ಬೀರುವಂತದ್ದಾಗಲಿ ಒತ್ತಡ ಏನಾದರೂ ಬಂದಿತ್ತಾ? ನಮ್ಮ ಟೀಮ್ ಮೇಲೆ ಪ್ರಭಾವ ಇಲ್ಲ, ಆದ್ರೆ ವಿಟ್ನೆಸ್ ಮೇಲೆ ಬಹಳಷ್ಟು ಪ್ರಭಾವ ಬೀರೋದು. ಅದಕ್ಕೆ 2-3 ಜನರದ್ದು ಬೇಲ್ ಕ್ಯಾನ್ಸಲ್ ಆಯಿತು. ಬೇಲ್ ಕ್ಯಾನ್ಸಲ್ ಆಗಿ ಸುಪ್ರೀಂ ಕೋರ್ಟ್ ಇಂದ ತಿರುಗಿ ಅವರಿಗೆ ಬೇಲ್ ಆಗಿ 2 ತಿಂಗಳ ಒಳಗೆ ಈ ಕೇಸಿನ ಜಡ್ಜ್ಮೆಂಟ್ ಮಾಡಬೇಕಂತ ಡೈರೆಕ್ಷನ್ ಕೊಟ್ಟು ಆಗ್ತಾ ಇಲ್ಲ. ಸಾಕ್ಷ್ಯಾಧಾರಗಳು ಯಾರ ಮೇಲೆ ಲಭ್ಯ ಆಗಿದಾವೋ ಅವ್ರನ್ನೆಲ್ಲರನ್ನು ಕೋರ್ಟಲ್ಲಿ ನಿಲ್ಲಿಸಿದ್ದಾರೆ. ಇವರು ಯಾರು ಇವತ್ತು ಅವ್ರ ಮೇಲೆ ಆಪಾದನೆ ಪ್ರೂವ್ ಆಗಿದೆ, ವಿಚಾರಣೆ ಹಂತದ ಸಮಯದಲ್ಲಿ ಅವರ ಮೇಲೆ ಮೇಲಾಧಿಕಾರಿಗಳು ಪ್ರೆಷರ್ ಹಾಕಿದ್ರೆ ಅವ್ರು ಹೇಳಬೇಕಿತ್ತು, ಎನ್ಕ್ವೈರಿಯಲ್ಲಿ ಬಾಯಿ ಬಿಡಬೇಕಿತ್ತು. ಅವ್ರು ಹೇಳಿಲ್ಲ. ಅವ್ರು ಮುಚ್ಚಾಕೊಂಡು ಮೇಲಾಧಿಕಾರಿಗಳನ್ನು ಬಚಾವ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ನನಗೇನಾಗುತ್ತೆ ಬಿಡು, ನಾನು ಪೊಲೀಸ್ ಅಧಿಕಾರಿಗೆ ಅದೇನಿ ನಾನು ಬಚಾವ್ ಆಗ್ತೀನಿ ಅಂತೇಳಿ ಒಂದು ಹುಂಬದೇರಿಯಿಂದ ಮುಂದೆ ಹೋಗಿರ್ಬೋದು. ತನಿಖೆ ಹಾದಿ ತಪ್ಪು ಅಂತ ಧಾರವಾಡದಲ್ಲಿ ಹೌದು, ಹಾದಿ ತಪ್ಪದಾಗ ಸೂಪರ್ವೈಸರ್ ಮಾಡಕ್ಕೆ ACP ಇರ್ತಾರೆ, DCP ಇರ್ತಾರೆ, ಕಮಿಷನರ್ ಇರ್ತಾರೆ. ಸೂಪರ್ವೈಸರ್ ಮಾಡಲಿಲ್ಲ, ಅವ್ರ ಲ್ಯಾಬ್ಸ್ ಅಲ್ವಾ ಇದು ಸರ್? ನೋಡಿ, ಇದು ಆರಂಭದ ಏನು ರಾಜ್ಯ ಸರ್ಕಾರ ರಾಜ್ಯ ಪೊಲೀಸರು ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು 2016ರಲ್ಲಿ ಕೊಲೆ ಆದ ನಂತರ ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದ್ದವು. ಅಲ್ಲಿ ಸಾಕಷ್ಟು ಲೋಪದೋಷಗಳಿದ್ದರಿಂದಲೇ ಈ ಪ್ರಕರಣವನ್ನು CBI ಕೊಡಿ ಅಂತ ಹೋರಾಟ ಮಾಡಿದ್ವಿ. ಆ ಹೋರಾಟದ ಭಾಗವಾಗಿಯೇ ಮುಂದೆ ಹೋಗಿ CBIಗೆ ಹೋದ್ಮೇಲೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಆರೋಪಿಗಳಾಗಿದ್ದಾರೆ. ಸೊ ಹಿರಿಯ ಅಧಿಕಾರಿಗಳು ಕೆಲವೊಂದಿಷ್ಟು ಹೆಸರುಗಳು ಕೋರ್ಟ್ ಮುಂದೆ ಬಂದಿದೆ. ಜಸ್ಟಿಸ್ ಡಿಲೈಡ್ ಬಟ್ ನಾಟ್ ಡಿನೈಡ್ ಅನ್ನುವಂಥ ಒಂದು ಮಾತಿದೆ. ವಿಳಂಬ ಆದರೂ ಕೂಡ ಭಾರತದ ನ್ಯಾಯಾಲಯಗಳಲ್ಲಿ ನ್ಯಾಯ ಸಿಕ್ಕುತ್ತೆ ಅನ್ನೋದಕ್ಕೆ ಪೂರಕವಾಗಿದೆ. ಇದಕ್ಕಿಂತ ಹೆಚ್ಚಿಗೆ ಕಾಮೆಂಟ್ಸ್ ಮಾಡೋದು ಸೂಕ್ತ ಅಲ್ಲ. ಈಗ ಜೀವಾವಧಿ ಶಿಕ್ಷೆ ಅಂತಂದ್ರೆ ಮುಂಚೆ ನಾವು ಹಿಂದೆ ಏನು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ರು ಅಂತಂದ್ರೆ 14 ವರ್ಷ ಅನ್ನೋದಾಗಿ. ಆದ್ರೆ ಈಗ ಅದನ್ನ ಸುಪ್ರೀಂ ಕೋರ್ಟ್ ಕ್ಲಾರಿಫೈ ಮಾಡಿದೆ. ಜೀವಾವಧಿ ಶಿಕ್ಷೆ ಅಂತಂದ್ರೆ ಯಾರ ಆರೋಪಿ ಇದ್ದಾನೆ ಅಪರಾಧಿ, ಅವನು ಜೀವಂತವಾಗಿ ಇರುವ ತನಕ ಅಂತ. ಅದರ ಮಧ್ಯದಲ್ಲಿ ಏನಾದ್ರು ಸನ್ನಡತೆಯ ಆಧಾರದ ಮೇಲೆ ಅವನನ್ನ ಈಚೆ ಬಿಡಬಹುದು, ಅದು ಬೇರೆ ವಿಚಾರಗಳು. ಆಮೇಲೆ ಇನ್ನೊಂದು ವಿಚಾರ, ಅವ್ರು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾ ಅಂತ. ಹೋಗಬಾರದು ಅಂತ ಇಲ್ಲ, ಅವ್ರು ಸುಪ್ರೀಂ ಕೋರ್ಟ್ ಅಲ್ಲ ಹೈಕೋರ್ಟಿಗೆ ಒಂದು ಚಾನ್ಸ್ ಇದೆ. ಹೈಕೋರ್ಟಿಗೆ ಹೋಗ್ಬಹುದು, ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟಿಗೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ನಲ್ಲಿ ಅವ್ರು ಹೋಗಿ ಈ ಏನು ಜೀವಾವಧಿ ಶಿಕ್ಷೆ ಆಗಿದೆ ಅದನ್ನ ಅವರು ಸ್ಟೇ ಕೇಳಬಹುದು. ಮತ್ತೆ ಹಾಗೇನೆ ಸೈಮಲ್ಟೇನಿಯಸ್ ಆಗಿ ಅವರಿಗೆ ಬೇಲ್ ಕೂಡ ಅಪ್ಲೈ ಮಾಡಬಹುದು. ಆದ್ರೆ ಆ ಸ್ಟೇ ಮಾಡೋದು ಮತ್ತೆ ಅವರಿಗೆ ಬೇಲ್ ಕೊಡುವಂತದ್ದು ಹೈಕೋರ್ಟಿನ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಯಾಕಂತಂದ್ರೆ ಇದೊಂದು ತುಂಬಾ ಸೀನಿಯಸ್ ಒಫೆನ್ಸ್. ಮರ್ಡರ್ ಮಾಡುವಂತದ್ದು ಒಬ್ಬ ಏನು MLA ಆಗಿ, ಈ MLA ಆಮೇಲೆ ಮಿನಿಸ್ಟರ್ ಆಗಿ ಇಂತ ಒಂದು ಸಾಂವಿಧಾನಿಕ ಪೊಸಿಷನ್ ನಲ್ಲಿ ಇದ್ಕೊಂಡು ತನ್ನ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇಂತ ಒಂದು ಮರ್ಡರ್ ಮಾಡ್ತಾರಂತಂದ್ರೆ ಅದು ಈಗ ನ್ಯಾಯಾಲಯದಲ್ಲಿ ಪ್ರೂವ್ ಆಗಿರೋದ್ರಿಂದ ಇವರು ಹೈಕೋರ್ಟಿಗೆ ಹೋಗ್ಬಾರ್ದು ಅನ್ನುವಂಥದ್ದಿಲ್ಲ, ಹೈಕೋರ್ಟಿಗೆ ಹೋಗ್ಬಹುದು. ಆದ್ರೆ ಹೈಕೋರ್ಟ್ ನಲ್ಲಿ ಬೇಲ್ ಕೊಡುವಂತದ್ದು, ಸ್ಟೇ ಕೊಡುವಂತದ್ದು ಅವರ
ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಸ್ಟೇ ಆಯ್ತು ಅಂತಂದ್ರೆ ಆವಾಗ ಇವ್ರದ್ದು ಈ ಶಾಸಕ ಸ್ಥಾನ ಅನ್ನುವಂಥದ್ದು ರದ್ದಾಗುವಂತದ್ದಿಲ್ಲ. ಸ್ಟೇ ಆಗಲಿಲ್ಲ ಆವಾಗ ಇವ್ರದಲ್ಲಿ ರದ್ದಾಗತ್ತೆ. ಹೌದು, ಟೈಮ್ ಪೀರಿಯಡ್ ಅಂತಂದ್ರೆ ಇವ್ರು ಇಲ್ಲಿಂದ 60 ದಿವಸದೊಳಗಡೆ ಹೋಗ್ಬಹುದು ಹೈಕೋರ್ಟಿಗೆ. ಅದಕ್ಕೆ ಯಾಕಂತಂದ್ರೆ ಇವ್ರಿಗೆ ಇವಾಗ ಏನು ಜಡ್ಜ್ಮೆಂಟ್ ಆಗಿದೆ ಆ ಜಡ್ಜ್ಮೆಂಟ್ ಫ್ರೀ ಕಾಪಿ ಕೊಡ್ತಾರೆ. ಆ ಫ್ರೀ ಕಾಪಿ ಸಿಕ್ಕಿದ ನಂತರ ಅಲ್ಲಿಂದ ಮತ್ತೆ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಈ 60 ದಿವಸ ಅನ್ನುವಂತ ಸ್ಟಾರ್ಟ್ ಆಗೋದು ಇವತ್ತಿಂದ. ಯಾಕಂತಂದ್ರೆ ನಿನ್ನೆ ಇವರಿಗೆ ಹಿಯರಿಂಗ್ ಆನ್ ಸೆಂಟೆನ್ಸ್ ಅಂತ ಇತ್ತು. ಆ ಪ್ರಕಾರ ಇವರ ವಕೀಲರುಗಳು ಅಲ್ಲಿ ಯಾವ ಶಿಕ್ಷೆಯ ಪ್ರಮಾಣವನ್ನ ಹೇಗೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಅವರು ಆಪ್ಷನ್ ಮಾಡಿರ್ತಾರೆ. ಅದನ್ನ ಜಸ್ಟಿಸ್ ಡಿಲೈಡ್ ಬಟ್ ನಾಟ್ ಡಿನೈಡ್ ಅನ್ನುವಂತೆ ಸತತ 10 ವರ್ಷಗಳ ಕಳಿತು. ಈಗ ಅಂತೂ ಇಂತೂ ವಿನಯ್ ಕುಲಕರ್ಣಿ ಕೊಲೆಗಾರ ಅಂತ ಕೋರ್ಟ್ ಹೇಳಿ ಜೈಲಿಗೆ ತಳ್ಳಿಬಿಟ್ಟಿದೆ. ಜಸ್ಟಿಸ್ ಡಿಲೈಡ, ಹೌದು, ನಾಟ್ ಡಿನೈಡು. ಹೌದು. ಇಂಥ ಸಾಲುಗಳಿಗೆ ಸಾಲುಗಳ ಮೇಲೆ ನಂಬಿಕೆ ಬರುವಂಥದ್ದು ಇಂಥ ತೀರ್ಪುಗಳು ಬಂದಾಗ. ಹೌದು. ಯಾವ ಕಾಲಕ್ಕೂ ನ್ಯಾಯ ಅನ್ನೋದು ಎಲ್ಲರ ಪರವಾಗೂ ಇದೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಡಿ ಅನ್ನುವಂಥ ಕಾಲಘಟ್ಟದಲ್ಲೂ ನಾವು ಇದ್ದೀವಿ ಅನ್ನುವಂಥದ್ದನ್ನು ಇಂಥ ತೀರ್ಪುಗಳು ಮತ್ತೆ ಮತ್ತೆ ಎತ್ತಿ ಹಿಡಿತಾ ಬರ್ತವೆ. ಹೌದು. ವಿನಯ್ ಕುಲಕರ್ಣಿ ಏನಿದ್ದಾರೆ 2016ರಲ್ಲಿ ಇದ್ದ ಮನಸ್ಥಿತಿಗೂ ಈಗಿದ್ದ ಮನಸ್ಥಿತಿಗೂ ವ್ಯತ್ಯಾಸಗಳಿದ್ದಾವೆ. ಹೌದು. ತಪ್ಪಿತಸ್ಥ ಭಾವನೆ ಆ ಒಳಗಡೆ ಹೊಕ್ಕಿ ಕೂತು ಅಲ್ಲಾಡಿಸ್ತಾ ಇದೆ. ಒಬ್ಬ ಮನುಷ್ಯ ಎಂಥ ಪ್ರಭಾವಿ ಇದ್ರೂ ಕೂಡ ತನ್ನ ಪ್ರಭಾವವನ್ನು ಬಳಸಿ ಸಾಕ್ಷ್ಯನಾಶ ಮಾಡಬಲ್ಲೆ ಅನ್ನುವಂಥದ್ದನ್ನು ಕೂಡ ಅವರು ಮಾಡಿಕೊಂಡಿದ್ದಾಗ, ಆದರೆ ಆ ದರ್ಪ, ಆ ದೌರ್ಜನ್ಯ, ಆ ನಡೆ ಎಲ್ಲವೂ ಕೂಡ ಇವತ್ತು ಹಿನ್ನಡೆ ಕೂತಿದೆ. ಎಲ್ಲೂ ಕೂಡ ಇವರ ಪರವಾಗಿ ಏನೊಂದು ನಿನ್ನೆ ಅವರ ಪರ ವಕೀಲರು ತುಂಬ ದೊಡ್ಡ ಮಟ್ಟಕ್ಕೆ ಹೇಳ್ತಾ ಬಂದರು, ಶಿಕ್ಷೆ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಂಡು ಬನ್ನಿ, ಯಾಕಂದರೆ ಅವರಿಗೂ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ರು. ಆದರೆ ಒಬ್ಬ ಸಾಂವಿಧಾನಿಕವಾಗಿ ಆಯ್ಕೆಗೊಂಡಂಥ ಪ್ರಜಾಪ್ರತಿನಿಧಿ ಇವರಿಂದಾಗಿ ಸಾಂವಿಧಾನಿಕವಾಗಿ ಈ ರೀತಿ ಘಟನೆಗಳದ್ದು ಸಂಭವಿಸಿದಾಗ ಅದನ್ನು ಕೋರ್ಟು ವ್ಯತಿರಿಕ್ತವಾಗಿ ಏನಾದರೂ ಯೋಚನೆ ಮಾಡಿದ್ರೆ ಅದು ಬೇರೆ ರೀತಿ ಸಾರ್ವಜನಿಕವಾಗಿ ಮಾಹಿತಿ ಬೇರೆ ಹೊರಟೋಗುತ್ತೆ, ಸಂದೇಶನೇ ಬೇರೆ ಹೊರಟೋಗುತ್ತೆ. ಹಾಗಾಗಿ ಇಂಥ ಕೇಸುಗಳಲ್ಲಿ ಭಾಳ ಸ್ಪಷ್ಟವಾಗಿ ಕೋರ್ಟ್ ನಿರ್ಣಯ ಮಾಡೋದೇನು ಅಂತಂದರೆ ಈ ಪ್ರಕರಣದ ಮೂಲಕ ಸಾರ್ವಜನಿಕರಿಗೆ ನಾವು ಏನು ಸಂದೇಶ ಕೊಡ್ತೀವಿ ಅನ್ನುವಂಥದ್ದು. ಹೌದು. ಒಬ್ಬ ಪ್ರಭಾವಿಯ ಕೈಯಿಂದ ಆಗಿರುವಂಥ ಈ ಘಟನೆಯನ್ನು ನಾವು ಯಾವ ರೀತಿ ಪರಿಗಣಿಸಬೇಕು ಅನ್ನುವಂಥದ್ದು. ವಿರಳಾತಿ ವಿರಳ ಅನ್ನೋದು ಅಲ್ಲದೇ ಇದ್ರೂ ಕೂಡ, ವಿರಳಾತಿ ವಿರಳ ಆಗಿದ್ರೆ ಇದು ಗಲ್ಲು ಶಿಕ್ಷೆಗೆ ಗುರಿಯಾಗುವಂಥ ಪ್ರಮಾಣ ಗರಿಷ್ಠ ಆಗಿರೋದು. ಆದರೆ ಜೀವಿತಾವಧಿ ಏನು ಕೊಟ್ಟಿದ್ದಾರೆ ಇವತ್ತು, ಅದಕ್ಕೆಲ್ಲದೂ ಕಾರಣ ಏನು ಅಂತಂದರೆ ಒಬ್ಬ ಪ್ರಭಾವಿಯಿಂದಾಗಿ ಇನ್ನೊಬ್ಬ ವ್ಯಕ್ತಿಯ ಜೀವ ಹೊರಟೋಗಿದೆ ಇವತ್ತು. ಹೌದು. ಅದಕ್ಕೂ ಕೂಡ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರಿಯಾದ ಶಿಕ್ಷೆ ಆಗದೆ ಹೋದಲ್ಲಿ ಸಾರ್ವಜನಿಕವಾಗಿ ಬೇರೆ ಸಂದೇಶ ಹೊರಟೋಗ್ಬಿಡುತ್ತೆ. ಹೌದು. ಆ ಕೆಲಸ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಕೋರ್ಟ್ ಇವತ್ತೇನು ನ್ಯಾಯಾಲಯ ಏನಿದೆ, ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತುಂಬ ದೊಡ್ಡ ಮಟ್ಟದ ತೀರ್ಪನ್ನು ಪ್ರಕಟ ಮಾಡಿದೆ. ಆ ಶಿಕ್ಷೆಯ ಪ್ರಮಾಣವನ್ನು ಕೂಡ ಪ್ರಕಟ ಮಾಡಿತು, ತುಂಬ ದೊಡ್ಡ ಸಂದೇಶವನ್ನು ಕೊಡ್ತು. ಹಾಗಾದರೆ ಜೀವಿತಾವಧಿ ಶಿಕ್ಷೆ ಆದ ನಂತರದಲ್ಲಿ ಈ ಸುಮಾರು ಜನರಲ್ಲಿ ಒಂದು ಗೊಂದಲ ಇರುತ್ತೆ, 14 ವರ್ಷಕ್ಕೆ ಇವರು ಈಚೆ ಬಂದ್ಬಿಡ್ತಾರೆ ಅನ್ನುವಂಥ ನಿಟ್ಟಲ್ಲಿ ಕೆಲವೊಂದಷ್ಟು ಆಗುತ್ತೆ. ಕಳೆದ 2012ರಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು, ಜೀವಿತಾವಧಿ ಶಿಕ್ಷೆ ಅಂತಂದ್ರೆ ವ್ಯಕ್ತಿ ಕೈದಿ ಹೌದು ಜೀವ ಇರುವವರೆಗೂ ಅನುಭವಿಸಬೇಕಾದ ಶಿಕ್ಷೆಗೆ ಗುರಿಯಾಗಿದ್ದಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಇವರು ಎಲ್ಲಿವರೆಗೆ ಜೀವ ಇರುವವರೆಗೂ ಶಿಕ್ಷೆ ಅನುಭವಿಸಲೇಬೇಕು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಮತ್ತೆ ಎತ್ತಿ ಹಿಡಿತು. ಅದರ ಮೂಲಕ ಒಂದು ಸ್ಪಷ್ಟನೆ ಕೊಡ್ತು. ಹಾಗಾದ್ರೆ ಈ ಗಣರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಬಂದಾಗೆಲ್ಲ ಹಿಂಡುಗಟ್ಟಲೆ ಜನರನ್ನೆಲ್ಲ ಸನ್ನಡತೆ ಆಧಾರದ ಮೇಲ್ಗಡೆ ಬಿಟ್ಟು ಕಳಿಸ್ತಾರಲ್ಲ ಅನ್ನುವಂಥದ್ದು ಬಂದ್ಬಿಡುತ್ತೆ ಸಾರ್ವಜನಿಕರಿಗೆ. ಅದನ್ನು ಕೂಡ ಒಂದು ಲೆಕ್ಕಕ್ಕೆ ಹೇಳುತ್ತೆ ಕೋರ್ಟು. ಅದೇ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸನ್ನಡತೆ ಆಧಾರದಲ್ಲಿ ಅಥವಾ ನೀವು ಕ್ಷಮೆ ಅನ್ನುವಂಥ ನಿಟ್ಟಲ್ಲಿ ಗುಂಪು ಏನು ಇದು ಮಾಡ್ತೀರಿ, ಹೊರಗಡೆ ಬಿಡ್ತೀರಿ, ಅದನ್ನು ಕೂಡ ನೀವು ಗಂಭೀರವಾಗಿ ಪರಿಗಣಿಸಬೇಕು. ಆ ರೀತಿ ಮಾಡಂಗಿಲ್ಲ ಅನ್ನುವಂಥದ್ದನ್ನು ಕೂಡ ಅದೇ ನ್ಯಾಯಮೂರ್ತಿಗಳು ಇಬ್ಬರು ಇತ್ತು ಪೀಠ, ಅದು ದ್ವಿಸದಸ್ಯ ಪೀಠ, ಅವರು ಮತ್ತೆ ಅದನ್ನು ವ್ಯಕ್ತಪಡಿಸ್ತಾರೆ. ಅದ್ರ ಬಗ್ಗೆ ಸರಿಯಾದ ಇನ್ನೂ ಒಂದು ನಿಟ್ಟಲ್ಲಿ ಯೋಚನೆ ಮಾಡಿ ಅನ್ನುವಂಥದ್ದನ್ನು ಹೇಳುತ್ತೆ. ಹಾಗಾಗಿ 14 ವರ್ಷ 20 ವರ್ಷ ಈ ಕನ್ಫ್ಯೂಷನ್ ಇದೆ. 14 ವರ್ಷ 20 ವರ್ಷ ಅನ್ನೋದು ಕನ್ಫ್ಯೂಷನ್ ಇದೆ. ಇದು ಯಾವುದೂ ಅಲ್ಲ, ಸ್ಪಷ್ಟವಾಗಿ ಜೀವ ಇರುವವರೆಗೂ ಕೈದಿ ಶಿಕ್ಷೆ ಅನುಭವಿಸಬೇಕನ್ನುವಂಥ ರೀತಿಯಲ್ಲೇ ಜೀವಿತಾವಧಿ ಶಿಕ್ಷೆ ಪ್ರಕಟ ಆಗುವಂಥದ್ದು. ಹಾಗಾಗಿ ಜೀವಿತಾವಧಿವರೆಗೂ ವಿನಯ್ ಕುಲಕರ್ಣಿ ಒಳಗಡೆ ಇರಬೇಕು, ಅದಕ್ಕೆ ಇನ್ನು ಬೇರೆ ವ್ಯವಸ್ಥೆನೇ ಇಲ್ವಾ? ಹೈಕೋರ್ಟ್ಗೆ ಹೋಗಿ ಮೇಲ್ವಿಚಾರಣೆಗೆ ಹಾಕ್ಕೊಳ್ತಾರೆ. ಹೌದು, ಅಲ್ಲಿ ಸ್ಟೇ ತಗೊಂಡ್ಬರ್ಬೋದು, ಜಾಮೀನಿಗೆ ಅರ್ಜಿ ಹಾಕ್ಕೊಂಡು ಜಾಮೀನು ತಗೊಂಡು ಈಚೆ ಬರ್ಬೋದು. ಆದರೆ
ಹೆಚ್ಚಿನ ಇಂಥ ಪ್ರಕರಣಗಳಲ್ಲಿ ಹೆಚ್ಚಾಗಿ ಕೆಳ ಹಂತದ ಕೋರ್ಟ್ಗಳು ಏನು ಕೊಟ್ಟಿರ್ತಾವೋ ಅದೇ ಮೇಲ ಹಂತದ ಕೋರ್ಟ್ಗಳಲ್ಲಿ ಹೆಚ್ಚಾಗಿ ಆಗುವಂಥವು, ಎತ್ತಿ ಹಿಡಿಯುವ ಸಾಧ್ಯತೆನೇ ಹೆಚ್ಚಿರುತ್ತೆ. ಹಾಗಾಗಿ ವಿನಯ್ ಕುಲಕರ್ಣಿಯವರ ಭವಿಷ್ಯ ಇಲ್ಲಿಗೆ ಒಂದು ರೀತಿಯಲ್ಲಿ ಮೊಟಕುಗೊಂಡಂಗೆನೆ ಇಡೀ ಅವರ ಯೋಗೇಶ್ ಗೌಡರ್ ಏನಿದ್ದಾರೆ ಅವರ ಕುಟುಂಬದ ಕಣ್ಣೀರಿಗೆ ಇವತ್ತು ಏನೋ ಒಂದು ರೀತಿಯ ನ್ಯಾಯ ಸಿಕ್ಕದಂಗಾಯಿತು. ಅದೇ 16 ಲಕ್ಷ ರೂಪಾಯಿ ಏನೋ ಅವರಿಗೆ ಸಹಾಯಧನ ರೀತಿಯಲ್ಲಿ ಅವರಿಗೆ ಒಂದು ಮಕ್ಕಳಿಗೆ ಕೊಡಿ ಅಂತ ಏನು ಹೇಳಿದ್ದಾರೆ. 16 ಲಕ್ಷದಲ್ಲಿ ಭವಿಷ್ಯ ಕಟ್ಕೋತಾರೋ ಅಥವಾ ಅವರ ತಂದೆಯ ನೋವನ್ನು ಅಥವಾ ಅವರ ಸಹೋದರನ ನೋವನ್ನು ಅಥವಾ ಮಗನ ನೋವನ್ನು ಕಳೆಯೋದಕ್ಕಂತೂ ಸಾಧ್ಯ ಇಲ್ಲ. ದುಡ್ಡಿನಿಂದ ಆ ಪ್ರಮಾಣದಲ್ಲಿ ಅಳೆಯೋದಕ್ಕೂ ಆಗೋದಿಲ್ಲ. ಅದು ನಗಣ್ಯ ಅಂತ ಅನ್ಸುತ್ತೆ ಆ ನೋವುಗಳ ಮುಂದೆ. ಆದರೆ ಸಹಜವಾಗಿ ನ್ಯಾಯಾಲಯಗಳು ಒಂದು ದಂಡ ಅಂತ ವಿಧಿಸಬೇಕು, ಅದನ್ನು ವಿಧಿಸಿದ್ದಾರೆ. 16 ಲಕ್ಷ ಕೊಟ್ಟಿದ್ದಾರೆ. ವಿನಯ್ ಕುಲಕರ್ಣಿಯಿಂದಾಗಿ ಏನು ಸಂದೇಶ ಪಾಸ್ ಆಯಿತು, ಪ್ರಭಾವಿಗಳಿಗೆ ಏನು ಸಂದೇಶ ಪಾಸ್ ಆಯಿತು ನೋಡಿ. ಈ ಕೇಸಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ 2016ರಲ್ಲಿ ಆದಾಗಲೇ ಇಬ್ಬರು DYSP ಶ್ರೇಣಿಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳ ಮೇಲ್ಗಡೆ ತೂಗುಗತ್ತಿ ಬಂದ್ಬಿಡುತ್ತೆ. ಅವರ ಮೇಲ್ಗಡೆನೂ ಕೂಡ ಈ ರೀತಿ ಅಂದರೆ ಈ ಪ್ರಭಾವಿಯನ್ನು ರಕ್ಷಿಸ್ಲಿಕ್ಕೋಸ್ಕರ ಈ ಸಾಕ್ಷಿಗಳನ್ನು ಅವರ ಪರವಾಗಿ ಹೇಳಿ ಅನ್ನುವಂಥ ನಿಟ್ಟಲ್ಲಿ ಹಸ್ತಕ್ಷೇಪ ಮಾಡಿದ್ರು ಅನ್ನುವಂಥ ವಿಚಾರದ ಅಡಿಯಲ್ಲಿ ಅವರು ಕೂಡ ವಿಚಾರಣೆಗೊಳಗಾಗ್ತಾರೆ. CBI ಹಂತದಲ್ಲೂ ಕೂಡ ವಿಚಾರಣೆ ಆಗುತ್ತೆ. CBIಗೇನಾದರೂ ಈ ಪ್ರಕರಣ ಹೋಗದೇ ಇದ್ದಲ್ಲಿ ಇವರು ವಿನಯ್ ಕುಲಕರ್ಣಿ ಏನಾದರೂ ಕೆಲವೊಂದು ನಾಲಿಗೆಯನ್ನ ಸಡ್ಲ ಮಾಡಿಬಿಟ್ರು, ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ ಇವರಿಗೆಲ್ಲ ಗೊಡ್ಡ ಹಸು ಅಂದ್ಬಿಟ್ರು. ಅಂದ್ರೆ ಈ ಹಾಲು ಕೊಡದೆ ಸುಮ್ಮನೆ ಸಾಕಾಣಿಕೆಯಲ್ಲಿ ಇರ್ತಾವಲ್ಲ ಅಂತ ಹಸು, ಗೊಡ್ಡ ಹಸು, ಪ್ರಯೋಜನಕ್ಕೆ ಇಲ್ಲದ ಹಸು ಅನ್ನೋ ನಿಟ್ಟಲ್ಲಿ ಬಂದರು. ಇವೆಲ್ಲ ಏನಾಯ್ತು ಅಂತಂದ್ರೆ ಯಡಿಯೂರಪ್ಪನವ್ರನ್ನ ಪ್ರಚೋದನೆಗೆ ಮಾಡಿದ್ರು. ಯಡಿಯೂರಪ್ಪ ಶಪಥನೇ ಮಾಡ್ದಂಗೆ ಮಾಡಿಬಿಟ್ರು. ಅವತ್ತು ಯಾರು ಈ ಪ್ರಕರಣದಲ್ಲಿದ್ದಾರೋ ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀನಿ ಅಂತ ಶಪಥ ಮಾಡಿಬಿಟ್ರು ಸಾರ್ವಜನಿಕರ ಮುಂದೆ. ಪ್ರಹ್ಲಾದ್ ಜೋಶಿ ಕಂಕಣ ಕಟ್ಕೊಂಡು ನಿಂತ್ಕೊಂಡ್ಬಿಟ್ರು, ಜಗದೀಶ್ ಶೆಟ್ಟರ್ ಕಂಕಣ ಕಟ್ಟಿ ನಿಂತುಬಿಟ್ರು. ಆದರೆ ಪ್ರಕರಣದಲ್ಲಿ ಸಾಕ್ಷಿ ಇವತ್ತು ಏನು ಅವರು ಹೈಕೋರ್ಟ್ ವಕೀಲರು ಏನು ಹೇಳ್ತಾ ಇದ್ರು, ಡಿಜಿಟಲ್ ಸಾಕ್ಷಿ ಅಂದರೆ CCTV ಫುಟೇಜ್ನ ಆಧರಿಸಿ ಒಂದಷ್ಟು ಪುಷ್ಟಿ ಸಿಕ್ಕಿದೆ ಕೇಸ್ಗೆ ಅಂತ. ಮೊದಲು ಇರಲಿಲ್ಲ. ಈ ಇತ್ತೀಚಿನ ಈ ಬದಲಾವಣೆಯ ನಂತರದಲ್ಲಿ IPCಗಳಲ್ಲಿ ಬದಲಾವಣೆ ತಂದಾಗ ಈ ಡಿಜಿಟಲ್ ಸಾಕ್ಷ್ಯಗಳನ್ನು ಅತಿ ಹೆಚ್ಚಾಗಿ ಪರಿಗಣಿಸಲಾಗತ್ತೆ ಅನ್ನುವಂಥ ನಿಟ್ಟಲ್ಲಿ ಬಂತು. ಹಾಗಾಗಿ ಈ ಕೇಸಿಗೆ ಇನ್ನೊಂದಷ್ಟು ಪುಷ್ಟಿ ಸಿಕ್ತು. 302 ಮತ್ತು 103 ಎರಡು ಸೆಕ್ಷನ್ಸ್ಗಳನ್ನು ಹಾಕಿದ್ದಾರೆ. BNSS ಇದೆ, IPC ಇದೆ. ಒಳಗಡೆ ಬಂದಾಗ ಯಾಕಂದ್ರೆ ಅದಾಗಬೇಕಾದ್ರೆ 302 ಅನ್ನೋ ಕಾನ್ಸೆಪ್ಟ್ ಇತ್ತು, IPCಗಳಿದ್ದು. ಅಲ್ಲಿ ಆ ಕೇಸ್ ಪಡಿತಾ 10 ವರ್ಷ ಆಗೋಯ್ತು. ಈಗ ಎಲ್ಲವೂ ಬದಲಾಗಿದ್ದಾವೆ. ಬದಲಾದ ಕಾಲಘಟ್ಟದಲ್ಲೂ ಕೂಡ ಡಿಜಿಟಲ್ ಸಾಕ್ಷ್ಯಗಳಿಗೆ ಮಾನ್ಯತೆ ಸಿಕ್ಕಿರೋದ್ರಿಂದ ಅದನ್ನು ಬಲವಾಗಿ ಪರಿಗಣಿಸೋದ್ರಿಂದ, ಮೊದಲು ಪರಿಗಣಿಸ್ತಿರ್ಲಿಲ್ಲ. ಡಿಜಿಟಲ್ ಸಾಕ್ಷಿಗಳನ್ನ ಅಂತ ಮಟ್ಟಕ್ಕೆ ಪರಿಗಣಿಸ್ತಾ ಇರಲಿಲ್ಲ. ಇತ್ತೀಚೆಗೆ ಪರಿಗಣನೆಗೆ ಬಂದಿರೋದ್ರಿಂದ ಅದು ಕೂಡ ಮುಳುವಾಯಿತು ವಿನಯ್ ಕುಲಕರ್ಣಿಗೆ. ಯಾಕಂದ್ರೆ ಸ್ಪಷ್ಟವಾಗಿ ಹೇಳ್ತಾರೆ, CCTVಯಲ್ಲಿ ಏನು ಯೋಗೇಶ್ ಗೌಡನ ಹತ್ಯೆಯಾದ ಆ ಕ್ಷಣದಲ್ಲಿ ಈಚೆ ಬರೆದಿರುವಂಥ ಎಲ್ಲ ಏನು ಆರೋಪ ಹೊತ್ತಿರುವಂಥ ಎಲ್ಲರೂ ಅಲ್ಲಿಂದ ಈಚೆ ಬರ್ತಾರೆ. ಹಾಗಾಗಿ ಇದು ಗುಂಪಾಗಿ ಹೋಗಿ ಕೊಚ್ಚಿ ಕೊಲೆ ಮಾಡಿರುವಂಥದ್ದು ಕಾಣಿಸಿದೆ ಅನ್ನುವಂಥ ನಿಟ್ಟಲ್ಲಿ ಇವತ್ತು ನ್ಯಾಯಾಲಯಕ್ಕೆ ಸರಿಯಾಗಿ ರೀತಿಯಲ್ಲಿ ಅವರು ಸಮರ್ಥಿಸ್ಕೊಂಡು ವಾದ ಮಾಡಿದ್ದಾರೆ. ಹಾಗಾಗಿ ಈ ಕೇಸು ತುಂಬ ದೊಡ್ಡ ಮಟ್ಟಕ್ಕೆ ಸಾಕ್ಷಿಯಿಂದನೇ ಇವತ್ತು ಈ ಹಂತಕ್ಕೆ ಬಂದು ನಿಂತ್ಕೊಂತು. ವಿನಯ್ ಕುಲಕರ್ಣಿ ಎಷ್ಟು ದುಡ್ಡಿರಲಿ, ಏನೇ ಮಾಡ್ತಾ ಇರಲಿ, ಪ್ರಭಾವ ಬೀರೋದೇನಿರಲಿ, ಎಲ್ಲರನ್ನೂ ಕೂಡ್ಕೊಂಡು ತಾನು ಜೈಲಿಗೆ ಹೋದಂಗೆ ಆಯ್ತು. ಬಸವರಾಜ್ ಮುತ್ತಗಿ A1 ಆರೋಪಿ ಮಾಫಿ ಸಾಕ್ಷಿ ಹೇಳೋದ್ರಲ್ಲೂ ಕೂಡ ತನಗೆ ಭಯ ಇದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂತ ಏನೋ ಹೇಳ್ತಾ ಇದ್ರು. ಅಪ್ರೂವರ್ ಆದವರು ಮಾಫಿ ಸಾಕ್ಷಿ ಆಯ್ತು, ಎಲ್ಲವೂ ಆಯ್ತು. ಆ ಮಾಫಿ ಸಾಕ್ಷಿ ಇಲ್ಲದೆ ಇದ್ರೆ ತುಂಬಾ ದೊಡ್ಡ ಮಟ್ಟದ ನಷ್ಟ ಆಗ್ತಾ ಇತ್ತು. ಅವ್ರನ್ನೇನಾದ್ರೂ ಇವ್ರೇನಾದ್ರೂ ಒಳಗಡೆ ಒಪ್ಪಂದಕ್ಕೆ ಏನಾದ್ರು ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಇವತ್ತು ಮುತ್ತಿಗೆ ಇಲ್ಲ ಅಂತಂದ್ರೆ ಈ ಕೇಸ್ ಇಲ್ಲಿ ಅಂತಕ್ಕೆ ಬರ್ತಾನೆ ಇರಲಿಲ್ಲ. ಒಂದು CCTV ಫುಟೇಜ್ಗಳು, ಬಸವರಾಜ್ ಮುತ್ಗಿ ಮಾಫಿ ಸಾಕ್ಷಿ ಹೇಳಿರುವಂಥದ್ದು, ಆಮೇಲೆ ಅಲ್ಲಿಯ ಸ್ಥಳೀಯ ಮಟ್ಟದ ವಿಚಾರಣೆ ಹಂತ, CBI ಕಾರ್ಯಾಚರಣೆಗಳು, BJPಗರ ಕೆಲವು ನಾಯಕರುಗಳ ಶಪಥ ಕಂಕಣ ಕಟ್ಕೊಂಡು ಅವರು ಹಿಂದೆ ಬಿದ್ದಿರುವಂಥದ್ದು, ಇವೆಲ್ಲದರ ಪ್ರತಿಫಲವಾಗಿ ಇವತ್ತು ಕೇಸು ಈ ಹಂತಕ್ಕೆ ನಿಂತಿದೆ. ಜೀವಿತಾವಧಿ ನೀವು ಈಚೆ ಬರದೇ ಇರೋ ರೀತಿಯಲ್ಲಿ ಶಿಕ್ಷೆಗೆ ಗುರಿಯಾಗುವಂತಾಗಿದೆ. ಯಾವ ರಾಜಕೀಯ ಹಪಾಹಪಿಗೆ ಮುಂದಾಗಿದ್ರೆ ಆ ರಾಜಕೀಯ ಜೀವನನೇ ಹೋಗ್ಬಿಡುತ್ತೆ. ಒಂದು ಹಂತಕ್ಕೆ ಅದೇ ವೈಷಮ್ಯನೇ ಇವತ್ತು ಈ ಕೊಲೆ ಕಾರಣ ಆಗಿದ್ದು, ಇವತ್ತು ಅವ್ರ ಬದುಕನ್ನೇ ನಾಶ ಮಾಡಿರುವಂಥದ್ದು. ಅದೇ ಹೇಳ್ತಾರೆ, ನಿಮ್ಮ ಕೋಪ ನಿಮ್ಮ ದವಡೆಗೆ ಮೂಲ ಅಂದಂಗೆ ಇವತ್ತು ಅದೇ ನಿಟ್ಟಲ್ಲಿ ಕೆಲಸ ಆಗೋಗಿದೆ. ಇವತ್ತು ಆ ಯೋಗೇಶ್ ಗೌಡನ ನಾವು ಪ್ರತಿ ಬಾರಿ ನಾವು ಈ ಕೇಸ್ ಮುಂದೆ ಬಂದಾಗೆಲ್ಲ ನಾವು ಮಾತಾಡ್ತೀವಿ.
ಪ್ರಬಲ ಸ್ಪರ್ಧಿ ಅನ್ನುವಂಥ ನಿಟ್ಟಲ್ಲಿ ಅವರನ್ನೇ ಮುಗಿಸ್ಬಿಟ್ರೆ ಇವತ್ತು ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇಲ್ಲ. ತುಂಬಾ ದೊಡ್ಡ ಮಟ್ಟಕ್ಕೆ ಇವತ್ತು ಈ ಹಂತಕ್ಕೆ ಬಂದು ಕೂತ್ಕೊಂಡ್ಬಿಟ್ರು. ಪ್ರಬಲ ಸ್ಪರ್ಧೆ ಮಾಡಿ ಅವರು ಎಂಥ ಪ್ರಭಾವಿಗಳು ಮಣ್ಣು ಮುಕ್ಕಿದ್ದು ನೋಡಿದೀವಿ. ನೀವು ಮುಕ್ಕಿಸ್ಬೋದಾಗಿತ್ತು. ಹೌದು, ನಿಮಗೆ ಸ್ಪರ್ಧೆ ಅವ್ರು ಕೊಡ್ತಾರೆ ಅನ್ನುವಂಥದ್ದು ಏನಾದ್ರು ಇದ್ರೆ ರಾಜಕೀಯವಾಗಿ ಬೇರೆ ನಿಟ್ಟಲ್ಲಿ ಹೋಗ್ಬೋದಾಗಿತ್ತು. ಆದರೆ ಒಂದು ಜೀವವನ್ನೇ ತೆಗೆಯುವ ಹಂತಕ್ಕೆ ನಿಂತ್ಕೊಂಡ್ಬಿಟ್ರಿ. ಆದರೆ ನ್ಯಾಯಾಂಗ ವ್ಯವಸ್ಥೆ ಅಷ್ಟು ಸಡಿಲ ಆಗಿಲ್ಲ. ಇನ್ನೂ ನಂಬಿಕೆ ಕಳ್ಕೊಳ್ಳದ ನ್ಯಾಯಾಂಗ ವ್ಯವಸ್ಥೆ ಅಡಿ ಇದ್ದೀನಿ ಅನ್ನುವಂಥದ್ದನ್ನು ವಿನಯ್ ಕುಲಕರ್ಣಿ ಮರೆತು ಬಿಟ್ರು. ಹೌದು, ತನ್ನ ಪ್ರಭಾವವನ್ನು ಬೀರೋದಕ್ಕೆ ಹೊರಟ್ರಂತೆ. ಎಲ್ಲವನ್ನ ಮುಗಿಸಿ ನಿಂತು ಬಿಡ್ತೀನಿ, ನನ್ನ ಅಧಿಕಾರದ ದರ್ಪದಲ್ಲೋ ಅಥವಾ ನನ್ನ ಆಡಳಿತ ವ್ಯವಸ್ಥೆ ಅಡಿ ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಕೂತ್ಕೋತೀನಿ ಅನ್ನುವಂಥ ಭ್ರಮೆ ಇತ್ತು. ಎಲ್ಲ ಕಳಚಿ ಬಿದ್ದು ಬಿಡ್ತು. ನಿನ್ನೆ ಮತ್ತೆ ಇವತ್ತು ವಿನಯ್ ಕುಲಕರ್ಣಿ ಎಲ್ಲವೂ ಕಳಚಿ ಬಿದ್ದು ಬಿಡ್ತು. ಒಂದು ಸಾಮ್ರಾಜ್ಯವೇ ಕಳಚಿ ಬಿಡ್ತು. ಜೈಲಿಗೆ ಹೋದಾಗ ಅಂಥದ್ದು ಅನಿಸ್ತಿರ್ಲಿಲ್ಲ. 2 ಬಾರಿ ಹಿಂದೆ ಜೈಲಿಗೆ ಹೋದಾಗ್ಲೂ ಹಾಗೇನು ಅನಿಸ್ತಿರ್ಲಿಲ್ಲ. ಯಾಕಂತಂದ್ರೆ ಇನ್ನೂ ನಾನು ಆರೋಪಿ ಅನ್ನುವಂಥದ್ದು ಇತ್ತು. ಅಪರಾಧಿ ಅಂತ ನಿನ್ನೆ ಯಾವಾಗ ಬಂತು ಈ ವಿಶೇಷ ನ್ಯಾಯಾಲಯ ಏನು ಅಪರಾಧಿ ಅಂತ ಪಟ್ಟ ಕಟ್ಬಿಡ್ತು, ತೀರ್ಪು ಕೊಟ್ಟುಬಿಡ್ತು, ಅಲ್ಲಿಗೆ ಎಲ್ಲವೂ ಭ್ರಮ ನಿರಸನವಾಗಿ ಎಲ್ಲ ಕಳೆದು ಬಿಡ್ತು. ಎಲ್ಲ ಇಡೀ ಸಾಮ್ರಾಜ್ಯನೇ ಕುಸಿದು ಬಿಡ್ತು. ಸಹಜವಾಗಿ ಎಲ್ಲ ಕೇಸ್ಗಳನ್ನ ನೋಡ್ಕೊಂಡ್ ಬಂದಿರೋ ವಿನಯ್ ಕುಲಕರ್ಣಿ ಗೊತ್ತಿರುವಂಥದ್ದೇ. ಈ ಹಂತದಲ್ಲಿ ತೀರ್ಪು ಬಂದಿರುವಂಥದ್ದು ಎಲ್ಲ ವಿಚಾರಣೆಗಳು 10 ವರ್ಷ ಆಟಗಳನ್ನು ನೋಡ್ಕೊಂಡು ಬಂದಿರುವಂಥ ಕೇಸ್ ಇದು. ಹಾಗಾಗಿ ಈ ತೀರ್ಪು ಅಷ್ಟು ಸಾಧಾರಣದಲ್ಲ ಅನ್ನುವಂಥದ್ದು ವಿನಯ್ ಕುಲಕರ್ಣಿಗೆ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಹಾಗಾಗಿ ಅವರು ತಣ್ಣಗಾಗಿ ಕೂತಿದ್ದಾರೆ. ಶಿಕ್ಷೆ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಇನ್ನೊಂದು ಮತ್ತೊಂದು ಅನ್ನುವಂಥ ನಿಟ್ಟಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಬಿಟ್ರೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕೆ ಅಸಾಧ್ಯ ಅನ್ನುವಂಥದ್ದು ಆಗೋಗ್ಬಿಟ್ಟಿದೆ. ಮಾಜಿ ಸಚಿವ, ಹಾಲಿ ಶಾಸಕ ಈಗ 3 ದಿನ ಆಯ್ತು ಶರ್ಟ್ ಚೇಂಜ್ ಮಾಡಿಲ್ಲ, ನಂಗೊಂದು ಅವಕಾಶ ಕೊಡಿ, ಮನೆ ಊಟ ಅಂತ ಇವತ್ತು ಬೇಡಿಕೆ ಇಡ್ತಿದ್ದಂತೆ. ಪರಿಸ್ಥಿತಿಗಳು ಹಂಗೆ ಆಗುತ್ತೆ. ಮೂರಾ ಬಟ್ಟೆ ಅಂದ್ರೆ ಹೌದು, ಪರಿಸ್ಥಿತಿಗಳು ತಂದು ಮುರಾ ಬಟ್ಟೆ ಮಾಡಿಬಿಡುತ್ತೆ ಅನ್ನುವಂಥದ್ದಕ್ಕೆ ಎಲ್ಲವೂ ಶೂನ್ಯ. ಅದಕ್ಕಲ್ಲಿ ಎಲ್ಲವೂ ಶೂನ್ಯ. ನಿಮ್ಮ ಸಮಯ ಕೆಟ್ಟರೆ ನೀವು ಯಾರೂ ಅಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷೀಭೂತವಾಗುತ್ತೆ. ನೀವು ಏನು ಮಾಡಿದ್ರು ಅಷ್ಟೇ ಅಲ್ವಾ. ಇಲ್ಲಿ ಎಲ್ಲವೂ ಇದೆ. ನಾವು ಜನಾರ್ದನ್ ರೆಡ್ಡಿ ಎಲ್ಲ ನೋಡ್ಕೊಂಡ್ ಬಂದ್ವಿ, ಪ್ರಜ್ವಲ್ ರೇವಣ್ಣ ಎಲ್ಲರೂ ಬಂದ್ರು. ಈಗ ಇದೇ ಗಜಾನನ್ ಭಟ್ರು ವಿಚಾರದಲ್ಲೇ ಬಂದ್ರೆ ಸಂತೋಷ್ ಗಜಾನನ್ ಭಟ್ರು ಇದೇ ನ್ಯಾಯಾಧೀಶರೇ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ ಕೂಡ ಅವರೇ ವಿಶೇಷವಾಗಿ ಕೊಟ್ಟಿರೋದು. ಒಂದು ಐತಿಹಾಸಿಕ ತೀರ್ಪು, ಐತಿಹಾಸಿಕ ತೀರ್ಪು ಕೊಟ್ಟರು. ಇವತ್ತು ಇವ್ರ ಕೇಸಲ್ಲೂ ಅವರೇ ತೀರ್ಪು ಕೊಡ್ತಾರೆ. ತುಂಬಾ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿರುವಂತ ನ್ಯಾಯಾಧೀಶರು ಇವತ್ತು ವರ್ಗಾವಣೆ ಜೂನ್ 1ನೇ ತಾರೀಕು ಇರೋದ್ರಿಂದ ಇವತ್ತು ಶಿಕ್ಷೆ ಪ್ರಮಾಣಕ್ಕೆ ಏನು ಪ್ರಕಟ ಮಾಡೋದಕ್ಕೆ ಅವ್ರಿಗೆ ಏನು ತೊಂದರೆ ಆಗಿಲ್ಲ. ಇಲ್ಲದೆ ಇದ್ರೆ ಅದು ಕೂಡ ಬೇರೆ ರೀತಿಯ ವಿವಾದಕ್ಕೆ ಕಾರಣ ಆಗ್ತಾ ಇತ್ತೇನೋ. ಜೂನ್ 1ನೇ ತಾರೀಕುವರೆಗೂ ಅವರು ಇವತ್ತು ವರ್ಗಾವಣೆ ಆಗಿದ್ರು ಕೂಡ ಅವರು ಜೂನ್ 1ನೇ ತಾರೀಕಿನ ನಂತರ ಅವರ ವರ್ಗಾವಣೆ ಚಾಲ್ತಿಗೆ ಬರುತ್ತೆ, ಪ್ಲೇಸ್ಮೆಂಟ್ ಆಗುತ್ತೆ. ಹಾಗಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ವಿನಯ್ ಕುಲಕರ್ಣಿ ಜೀವನದಲ್ಲಿ ಯಾವುದನ್ನು ಮಾಡಬಾರ್ದಾಗಿತ್ತು ಅದನ್ನು ಮಾಡಿ ಇವತ್ತು ಜೀವನವನ್ನೇ ಮುಗಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.